ಆತ್ಮೀಯ ಎಲ್ಲ ಪತ್ರಕರ್ತ ಸಹೋದರರೇ, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ 2-3 ವರ್ಷಗಳಿಂದ ನಿರಂತರವಾಗಿ ನಾವು ಈ ಕುರಿಗಾಯಿಗಳ ಸಮೂಹಕ್ಕೆ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಯಾಗಬೇಕಂತೇಳಿ ಹಲವಾರು ವಿಚಾರಗಳಿಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯಾಗಿ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಯಾಕೆ ಕುರಿಗಾಯಿಗಳ ಸಮೂಹಕ್ಕೆ, ಈ ಶೋಷಿತ ಸಮುದಾಯಗಳು ಎಲ್ಲರೂ ಸಹಿತ ಕುರಿಯನ್ನು ಕಾಯ್ತಕ್ಕಂಥ ಈ ಸಮೂಹಗಳಿಗೆ ಯಾಕೆ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಅತ್ಯವಶ್ಯಕವಾಗಿದೆ ಅಂತಕ್ಕಂಥದ್ದನ್ನು ಸಾಕಷ್ಟು ವಿಚಾರಗಳನ್ನು ಮಂಡಿಸಿದ್ದೇವೆ. ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳು ಹಗಲು ರಾತ್ರಿ, ಮಳೆ ಬಿಸಿಲು ಚಳಿಯನ್ನು ಲೆಕ್ಕಿಸದೆ ವರ್ಷಪೂರ್ತಿ ಜೀವನ ನಡೆಸ್ತಕ್ಕಂಥ ಈ ಕುರಿಗಾಯಿಗಳ ಸಮೂಹದ ಮೇಲೆ ರಾಜ್ಯದಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಹಲ್ಲೆ, ದೌರ್ಜನ್ಯ, ಕೊಲೆ, ಅತ್ಯಾಚಾರ, ದಬ್ಬಾಳಿಕೆ, ಕಳ್ಳತನದ ಪ್ರಕಾರಗಳು ಹೆಚ್ಚಾಗಿರುವುದರಿಂದ ಈ ಸಮೂಹನ ರಕ್ಷಣೆ ಮಾಡಲಿಕ್ಕೆ ಒಂದು ಕಾಯ್ದೆಯ ಅತ್ಯವಶ್ಯಕತೆ ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಆಗ್ರಹಣ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ರಾಜ್ಯ ಸರ್ಕಾರವು ನಮ್ಮ ಒಂದು ಏನು ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು 2024 ಮತ್ತು 25ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಇಲ್ಲಿವರೆಗೂ ಸಹಿತ ಕಾಯ್ದೆ ಆಗಿಲ್ಲ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗುಲವಾಡ ಗ್ರಾಮದಲ್ಲಿ ಏನು ಶರಣಪ್ಪ ಜಮ್ಮನಕಟ್ಟಿ ತೀರ್ಕೊಂಡ ಆ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಭಟನೆ ಆಯಿತು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹಿತ ಪ್ರತಿಭಟನೆ ಆಯಿತು. ಆ ಒಂದು ಸಂದರ್ಭದಲ್ಲಿ ಮಾಧ್ಯಮ ಸಹೋದರರು ತಾವು ರಾಜ್ಯ ಮಟ್ಟದ ಸುದ್ದಿಗಳನ್ನು, ವರದಿಗಳನ್ನು ಶರಣಪ್ಪ ಜಮ್ಮನಕಟ್ಟಿ ಅವರು ತೀರ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕುರಿಗಾಯಿಗಳಿಗೆ ವಿಶೇಷ ಬಂದೂಕು ತರಬೇತಿ ಶಿಬಿರ ನಮ್ಮ ಜಿಲ್ಲೆಯಿಂದ ಆರಂಭ ಆಯಿತು. ಸರ್ಕಾರದಲ್ಲಿಯೂ ಸಹಿತ ಒಂದು ಮಸೂದೆ ಸಿದ್ಧವಾಗಿದೆ. ಆ ಮಸೂದೆ ಏನಪ್ಪ ಅಂತಂದರೆ, ಇಡೀ ಕುರಿಗಾಯಿಗಳ ಸಮೂಹಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಆಗಿರ್ಬೋದು, ಅವರಿಗೆ ಕಲ್ಯಾಣ ಕಾರ್ಯಕ್ರಮಗಳಾಗಿರ್ಬೋದು, ಅವರ ರಕ್ಷಣೆ ಆಗಿರ್ಬೋದು, ಇವುಗಳನ್ನ ಮಾಡಲಿಕ್ಕೆ ಒಂದು ಮಸೂದೆ ಸಿದ್ಧವಾಗಿದೆ. ಈ ಮಸೂದೆಯನ್ನು ಈ ಏನು ವಿಧಾನಮಂಡಲ ಅಧಿವೇಶನ ಇವತ್ತಿಂದ ಏನು ನಡೀತಾ ಇದೆ, ಈ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಮಸೂದೆಯ ಬಗ್ಗೆ ಚರ್ಚೆ ಮಾಡಿ ಇದನ್ನು ಕಾಯ್ದೆ ರೂಪ ಕೊಡಬೇಕಂತೇಳಿ ನಾವು 19ನೇ ತಾರೀಕು ಏನು ಇದೇ ತಿಂಗಳು ಬರುವ ಮಂಗಳವಾರ 19ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುರಿಗಾಯಿಗಳ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ, ಕುರಿಗಾಯಿಗಳ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಘೋಷ ವಾಕ್ಯದೊಂದಿಗೆ ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಸಂಘಟನೆಗಳ ಮುಖಂಡರು, ಕುರಿಗಾಯಿಗಳು, ಪ್ರಗತಿಪರ ಚಿಂತಕರು ಎಲ್ಲರೂ ಸಹಿತ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲೆಯಿಂದಲೂ ಸಹಿತ ಎಲ್ಲ ಕುರಿಗಾಯಿಗಳ ಬಂಧುಗಳು ಮತ್ತು ಎಲ್ಲ ಸಂಘಟನೆ ಮುಖಂಡರು, ರೈತ ಮುಖಂಡರು ಭಾಗವಹಿಸಬೇಕಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಎಲ್ಲರಿಗೂ ಸಹಿತ ಭಾಗವಹಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕುರಿಗಾಯಿ